ತೇಜಸ್ವಿ ಸೂರ್ಯ ಅವರದೇ ಹೇಳಿಕೆಯ ಮುಂದುವರೆದ ಭಾಗ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಮೆಟ್ರೋದಲ್ಲಿ ದರ ಏರಿಕೆ ಮಾಡೋ ಅನಿವಾರ್ಯ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ 40,000 ಕೋಟಿ ಕೊಟ್ಟು ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದ್ ಕಡೆ ಖಜಾನೆ ಖಾಲಿ ಆಗಿದೆಯೋ ಅಥವಾ ಇಂಥ ಪ್ರಾಜೆಕ್ಟ್ಗಳನ್ನ ಮಾಡ್ಲಿಕ್ಕೆ ಯಥೇಚ್ಛವಾಗಿ ಹಣ ಇದೆಯೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಅನ್ನೋದು ಸಂಸದರ ಆರೋಪ. ಅಥವಾ ಅದನ್ನೇ ಪ್ರಶ್ನೆ ಅನ್ಕೊಳ್ಳಿ, ನಿಮ್ಮ ಉತ್ತರ ಕೊಡಿ ಅದಕ್ಕೆ. ಈಗ ಟನಲ್ ರೋಡ್ ಮಾಡಕ್ಕೆ ಕೊಟ್ಟಿರೋದು ಶ್ರೀಮಂತರಿಗೆ, ದುಡ್ಡಿರೋರಿಗೆ, ಟೋಲ್ ಕಟ್ಕೊಂಡು ಹೋಗೋರಿಗೆ. ಇವತ್ತು ರೋಡೇ ಬೇಡ, ನಮಗೆ ಟ್ರಾಫಿಕ್ಕೇ ಬೇಡ, ಮೆಟ್ರೋಲ್ ಓಡಾಡ್ತೀವಿ, ವಾಯುಮಾಲಿನ್ಯ ತಗ್ಗಿಸ್ತೀವಿ ಅಂತ ಸಾಮಾನ್ಯ ಜನರು ಮುಂದೊಟ್ಟಿದ್ದಾರೆ. ಆದರೆ ಇವತ್ತು ಮೆಟ್ರೋ ಬರೇ ಎಳೀತಾ ಇದೆ ಎಲ್ರಿಗೂ. ಎಸ್ಪೆಷಲಿ ಏನಾಗಿದೆ ಅಂದರೆ ಇವತ್ತು ಮೆಟ್ರೋ ಏನು ಆಪ್ರೇಷನಲ್ ಕಾಸ್ಟಲ್ಲಿ 230 ಕೋಟಿ ಲಾಭದಲ್ಲೇ ಇದೆ ಪ್ರತಿ ವರ್ಷ. ಇವತ್ತೇನು ಜನ ಓಡಾಡ್ತಾ ಇದ್ದಾರೆ 230 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಆದರೆ ಇವರ ಏನು ಪ್ರಾಜೆಕ್ಟ್ಗಳು ಡಿಲೇ ಆಗಿರೋದ್ರಿಂದ, ಕನ್ಸ್ಟ್ರಕ್ಷನ್ ವರ್ಕ್ಗಳು ಡಿಲೇ ಆಗಿರೋದ್ರಿಂದ ಏನು ಇವರು ನಾನ್ ಫೇರ್ ಪ್ರಾಫಿಟ್ಗಳು, ನಾನ್ ಫೇರ್ ಏನು ಅರ್ನಿಂಗ್ಸ್ಗಳಿದಾವಲ್ಲ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮೆಟ್ರೋ ಕೆಳಗಡೆ ಅದನ್ನು ಸರಿಯಾಗಿ ಬಳಸ್ಕೊಳ್ದೇ ಇರ್ಬೋದು, ಇದೆಲ್ಲ ಫೇಲ್ಯೂರಿಂದ ಏನಾಗ್ತಾ ಇದೆ, ಸುಮಾರು 630 ಕೋಟಿ ನಷ್ಟಕ್ಕೆ ಬರ್ತಾ ಇದೆ. ಇದು ಯಾರ ಫೇಲ್ಯೂರು ಸರ್? ಅಂದ್ರೆ ಪ್ರಾಜೆಕ್ಟ್ ಡಿಲೇ ಆಗಿದ್ದು, ಹಾಗೆ ಇರುವ ಸ್ಪೇಸ್ ಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ದೆ ಇದ್ದಿದ್ದು, ಸಾಲದ ಹೊರೆ ಜಾಸ್ತಿ ಆಗಿದ್ದು, ಯಾರ ಹೊಣೆ ಇದು? ಇದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಮತ್ತೆ ಮೆಟ್ರೋ MD ತಲೆಗೆ ಬರುತ್ತೆ. ಯಾಕಂದ್ರೆ ಮೆಟ್ರೋ MD ಯಾರಿದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡಬೇಕು, ಈ ನಾನ್ ಫೇರ್ ಪ್ರಾಫಿಟ್ ಅರ್ನಿಂಗ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಅದನ್ನ ಮಾಡ್ಕೋತಾ ಇಲ್ಲ. ಇವತ್ತು ಜನ ಓಡಾಡೋದ್ರಲ್ಲಿ 230 ಕೋಟಿ ಲಾಭ ಇದ್ಮೇಲೆ ಜನರ ಮೇಲೆ ಯಾಕೆ ಬರ ಎಳಿತೀರಾ? ಮತ್ತೆ ಇನ್ನೊಂದು, ಕೇಂದ್ರ ಸರ್ಕಾರದ ಅನುದಾನ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಮೆಟ್ರೋ ಯೋಜನೆಯಲ್ಲಿ. ರಾಜ್ಯ ಸರ್ಕಾರನೇ 87% ಹಾಕಿ 13% ಅಷ್ಟೇ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂದಮೇಲೆ ಇವತ್ತು ತೇಜಸ್ವಿ ಸೂರ್ಯ ಅವರು ಟ್ರಂಕ್ ಇಟ್ಕೊಂಡು ಅಲ್ಲಿ ಡೆಲ್ಲಿಲಿ ನಿಂತ್ಕೋಬೇಕು, ನಿರ್ಮಲಾ ಸೀತಾರಾಮನ್ ಆಫೀಸ್ ಮುಂದೆ ನಿಂತ್ಕೋಬೇಕು, ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನ ಕೊಡಿ ಅಂತ. ಇಲ್ಲಿ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಳ್ಳೋದಲ್ಲ. ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ಕಾಸ್ಟ್ ಯಾಕೆ ಜಾಸ್ತಿ ಇದೆ ಇತರ ನಗರಗಳಿಗೆ ಅಂದ್ರೆ ಲ್ಯಾಂಡ್ ಅಕ್ವೈಸೇಷನ್ 52% ಜಾಸ್ತಿ ಇದೆ. ಲ್ಯಾಂಡ್ ರೇಟು ಯಾವುದೇ ಸಿಟಿನಲ್ಲಿ ಇಷ್ಟು ರೇಟ್ ಇಲ್ಲ. ಮತ್ತೆ ಬೆಂಗಳೂರು ಬಂದು ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋ ಕನೆಕ್ಟಿವಿಟಿ ಇರೋದು. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮೆಟ್ರೋ ಸರಿಯಾದ ರೀತಿ ಕಮರ್ಷಿಯಲ್ಗಳನ್ನ ಬಳಸ್ಕೋತಾ ಇಲ್ಲ. ಅದೇ ಡೆಲ್ಲಿ ನೋಡಿ, 352 ಕಿಲೋಮೀಟರ್ ಮೆಟ್ರೋದಲ್ಲಿ 257 ಸ್ಟೇಷನ್ ಇದೆ. ಆ ಸ್ಟೇಷನ್ಗಳೆಲ್ಲ ಕಮರ್ಷಿಯಲ್ ಆಗಿದ್ದಾವೆ. ಅಲ್ಲೆಲ್ಲ ಅರ್ನಿಂಗ್ ಬರ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅರ್ನಿಂಗ್ ಬರ್ತಾ ಇದೆ, ಪ್ರತಿಯೊಂದರಲ್ಲೂ ಕಮರ್ಷಿಯಲ್ ಮಾಡಿಕೊಂಡು ಅರ್ನಿಂಗ್ ಸಂಪಾದನೆ ಮಾಡ್ತಾ ಇದ್ದಾರೆ. ಅರ್ನಿಂಗ್ ಸಂಪಾದನೆ ಮಾಡೋದ್ರಲ್ಲಿ ಇವರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ. ಇದರಲ್ಲಿ ರಾಜ್ಯ ಮತ್ತೆ ಕೇಂದ್ರ ಇಬ್ಬರು ಹೊಣೆ ಇದೆ. ಕೇಂದ್ರದ ಅನುದಾನ, ರಾಜ್ಯದ ಅಸಮರ್ಥನೆ. ನೀವು ಈ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ. DK ಶಿವಕುಮಾರ್ ಅವರ ಒಂದು ಹೇಳಿಕೆ ಇದೆ, ಅದನ್ನ ಸ್ಕ್ರೀನ್ ಮೇಲೆ ತನ್ನಿ. ಅದರ ಆಧಾರದ ಮೇಲೆ ನಾವು ಅಶ್ವಿನ್ ಅವರಿಗೆ ಪ್ರಶ್ನೆ ಕೇಳೋಣ. ಬಹುಶಃ ಬಿಜೆಪಿ ಅವರು ಅದು ಕೌಂಟರ್ ಕೊಡಬಹುದೇನೋ. DK ಶಿವಕುಮಾರ್ ಅವರ ಹೇಳಿಕೆ. ಸೊ ಈಗ ಒಂದು ಸ್ಮಾಲ್ ಅವಕಾಶ ನಮ್ಮಲ್ಲಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದ್ದೀವಿ. ಇದನ್ನು ಯಾವ ರೀತಿ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಅಂತ. ಈ BMRCಯಲ್ಲೂ ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ DMRC. 3 ಮೇಜರ್ ಎಲಿಮೆಂಟ್ಸ್: OMR ಕಾಸ್ಟು, ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟು, ಪರ್ ಯೂನಿಟ್ ಕಾಸ್ಟು, ಇವೆಲ್ಲ ಕೂಡ ಎನರ್ಜಿ ಕಾಸ್ಟು, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೋಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ, ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ನಟರಾಜ್ ಗೌಡ್ರಿಗೆ ಸ್ವಲ್ಪ ಬೇಸರ ಆಗ್ಬೋದೇನೋ, ಬಟ್ ಸ್ಟಿಲ್ ಸರ್ 3-4 ದಿನದಿಂದ ಅಶ್ವಿನ್ ಅವರೇ ಈ ಮೆಟ್ರೋ ದರ ಏರಿಕೆ ಬಗ್ಗೆ ಜನ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಮೆಟ್ರೋನೇ ನಮಗೆ ಬೇಡ ಅಂತ ಹೇಳಿ ಅಭಿಯಾನ ಮಾಡ್ತಿದ್ದಾರೆ. ಕಡೆಗೂ ಎಚ್ಚೆತ್ಕೊಂಡಿರುವ ನಮ್ಮ DCM ಅವರು ಈಗೊಂದು ಸ್ಮಾಲ್ ಅವಕಾಶ ಇದೆಯಾ ಅಂತ ಚೆಕ್ ಮಾಡಕ್ ಟ್ರೈ ಮಾಡ್ತಿದ್ದಾರಂತೆ. ಎಲ್ಲೆಲ್ಲಿ ಕಾಸ್ಟ್ ಕಟ್ ಮಾಡ್ಬೋದು, ಎಲ್ಲೆಲ್ಲಿ ಖರ್ಚಾಗ್ತಿದೆ ಲೆಕ್ಕಾಚಾರ ಮಾಡ್ಕೊಂಡು ವಾಪಸ್ ಬನ್ನಿ. ಯಾವಾಗ ಜನ ಬೀದಿಗೆ ಬಂದು ಬೊಬ್ಬೆ ಹೊಡ್ಕೊಳಕ್ ಶುರು ಮಾಡಿದಾಗ ಇದು ರೊಟೀನ್ ಪ್ರಾಸೆಸ್ಸು, ಮಾಡಬೇಕಾಗಿರೋ ಕರ್ತವ್ಯ, ಬಟ್ ಈಗ ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತ. ಮೇಡಮ್, ನಿನ್ನೆ ನಮ್ಮ ಜಾತ್ಯತೀತ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರು 1 ಗಂಟೆ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನಕ್ಕೋಸ್ಕರ ಇದು ಈ ರೀತಿ ಆಗ್ತಿದೆ ಅಂತೇಳಿ. ಏನಾದರೂ ಇನ್ ಕೇಸ್ ಇವತ್ತು ಕರ್ನಾಟಕದಲ್ಲಿ ಇರೋಂಥ ಕಾಂಗ್ರೆಸ್ ಸರ್ಕಾರ ಈಗ ಮುಂದಿನ ಈಗ 2-3 ದಿನದಲ್ಲಿ ನಾವು ಪ್ರೈಸ್ನ ನಾವು ಜಾಸ್ತಿ ಮಾಡಲ್ಲ ಅಂತ ಅವ್ರು ಏನಾದರೂ ಒಪ್ಕೊಂಡ್ರೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲ ಅಂದರೆ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಹತ್ರನೂ ಹೋಗಿ ಪ್ರೊಟೆಸ್ಟ್ ಮಾಡೋದಾಗಲಿ, ಅಭಿಯಾನ ಮಾಡೋದಾಗಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ನೋಡಿ,
ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ 7 ತಿಂಗಳು MP ಅವರು ಹೋರಾಟದ ಪರಿಶ್ರಮದಿಂದ BMRCL ರಿಲೀಸ್ ಮಾಡಿದ್ದಾರೆ. ಏನಂತ? ರಾಜ್ಯ ಸರ್ಕಾರ ಆರ್ಥಿಕ ಒತ್ತಡದಲ್ಲಿದೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಡ ಮಾಡ್ತಿರೋರೆ ಕರ್ನಾಟಕದ ರಾಜ್ಯ ಸರ್ಕಾರದವರು. ಏನಕ್ಕೆ ಮಾಡ್ತಿದ್ದೀರಾ ಇದನ್ನ? ಅರ್ಜಿ ಎಲ್ಲೋ ಬೋರ್ಡ್ಗಳು, ಮೆಟ್ರೋ ಬೋರ್ಡ್ಗಳಲ್ಲಿ ಹಾಕಿ ಮಾಡ್ಬೋದಾ ಅಂತ ಸಾರ್ವಜನಿಕರ ಗಮನಕ್ಕೆ ತಂದು 51% ಅವರು ವಿರೋಧ ಮಾಡಿದ್ದಾರೆ. ದಯವಿಟ್ಟು ನೀವು ಮಾಡಲೇಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ, ನಮಗೆ ಇದು ಹೊರೆ ಆಗುತ್ತೆ ಅಂತ ನೋಡಿ. ಇನ್ನೊಂದು, ರಾಜ್ಯ ಸರ್ಕಾರದವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಇದೆಯಲ್ಲ ಮೇಡಮ್, ಒತ್ತಡ ಹಾಕಂತ ಅನಿವಾರ್ಯತೆ ಏನಕ್ಕಿದೆ? 2017-18ರಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಸಿಸ್ಟಮ್ ಅಂತಿದೆ ಮೇಡಮ್, ಹೇಳ್ಬಿಡ್ತೀನಿ ಜನಕ್ಕೆ ಗೊತ್ತಾಗಬೇಕು. 2017-18 ಒಂದು ಆ ಪೀರಿಯಡ್ ಅಲ್ಲಿ 202 ಕೋಟಿ ಕೊಡ್ತಾರೆ ಮೇಡಮ್. 18-19ರಲ್ಲಿ 100 ಕೋಟಿ ಕೊಡ್ತಾರೆ. 19-20ರಲ್ಲಿ 43 ಕೋಟಿ ಕೊಡ್ತಾರೆ. 20-21ರಲ್ಲಿ 50 ಕೋಟಿ ಕೊಡ್ತಾರೆ. ಯಾಕಂದ್ರೆ ಕೋವಿಡ್ ಸಂದರ್ಭ ಅವಾಗ ಗೊತ್ತಿದೆ ನೋಡಿ. ಪುನಃ 21-22ರಲ್ಲಿ ಸರ್ಕಾರ 200 ಕೋಟಿ ಕೊಡುತ್ತೆ. 22-23ರಲ್ಲಿ 233 ಕೋಟಿ BMRCL ಕೊಡುತ್ತೆ. ಅದೇ ನೋಡಿ 23-24ಕ್ಕೆ ಕೇವಲ 15 ಕೋಟಿ ಕೊಡುತ್ತೆ ಸರ್ಕಾರ. ಆಯ್ತಾ ಸ್ಮಿತಾ ಮೇಡಮ್? ನೋಡಿ, 2024-2025ರಲ್ಲಿ ಶೂನ್ಯ 1 ರೂಪಾಯಿ ಕೊಟ್ಟಿಲ್ಲ. ಇದರ ಅರ್ಥ ನಮ್ಮ ಖಜಾನೆ ಖಾಲಿಯಾಗಿದೆ, ಆರ್ಥಿಕ ಶಿಸ್ತಿಲ್ದೆ ನಾವು ಒದ್ದಾಡ್ತಿದೀವಿ, ಆರ್ಥಿಕ ಒತ್ತಡ ಇದೆ. ದಯವಿಟ್ಟು ನಾವು ದುಡ್ಡೇ ಕೊಡಕ್ಕಾಗಲ್ರಿ, ಜನರ ಮೇಲೆ ಹಾಕಿ ಬರೆನ ಜಾಸ್ತಿ ರೈಸ್ ಮಾಡಿ ಪ್ರೈಸ್ನ, ಕಷ್ಟಪಡೋರು ಜನರು ಕಷ್ಟಪಡ್ಲಿ, ನಾವು ಈ ಕಡೆ ಯುವಕರಿಗೆ ಸಪೋರ್ಟ್ ಮಾಡ್ತೀವಿ, ಗೃಹಲಕ್ಷ್ಮಿ ಅವ್ರಿಗೆ ಹಣ ಕೊಡ್ತೀವಿ, ಬಸ್ ಅವ್ರಿಗೆ ಫ್ರೀಯಾಗಿ ಓಡಾಡಿಸ್ತೀವಿ ಅಂತ ಇವರು ಅಡ್ಡಾದಿಡ್ಡಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಖಜಾನೆ ದುಡ್ಡಿಲ್ದೆ ಇವರು BMRCL ಅಲ್ಲಿ ಯಾವ ರೀತಿ ಮುಖವಾಡ ಬಯಲಾಗಿದೆ ಗೊತ್ತಾ ರಾಜ್ಯ ಸರ್ಕಾರದವರು? ಸಪೋರ್ಟ್ ನಿಂತಿದೆ ಅನ್ನೋ ಸ್ಟಾಟ್ಸ್ ಅಲ್ಲಿ ತಪ್ಪಿಲ್ಲ. 2024-2025ರಲ್ಲಿ ನಿಮ್ಗೆ 1 ರೂಪಾಯಿ ಕೊಡೋಷ್ಟು ಶಕ್ತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅಂದ್ರೆ ನಾಚಿಕೆ ಆಗಬೇಕು. ಈ ವಿಚಾರದಲ್ಲಿ ಬಿಜೆಪಿ ಅವರು ಆಡಳಿತ ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಿದ್ದೀರಾ. ಇಷ್ಟರಲ್ಲಿ 200-300 ಕೋಟಿ ಕೊಡ್ತಿದ್ದಂತ ಸಂದರ್ಭದಲ್ಲಿ 1 ರೂಪಾಯಿ ನಿಮ್ಗೆ ಕೊಡಕ್ ಶಕ್ತಿ ಇಲ್ಲ. 2024-2025 ರಾಜೇಶ್ ಅವರು ಬಂದೆ ಸರ್. ರಾಜೇಶ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ನಟರಾಜ್ ಗೌಡ್ರೆ, ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳ್ತಾ ಇದ್ರು, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನೋಡಿ ಸ್ಟಾಫ್ ಕಾಸ್ಟ್, ಎನರ್ಜಿ ಕಾಸ್ಟ್ ಇದನ್ನೆಲ್ಲ ನಾವು ಇನ್ನೊಂದ್ಸತಿ ರೀಥಿಂಕ್ ಮಾಡೋಣ ಅಂತ ಹೇಳಿ. ಸೋಮಣ್ಣ ಅವ್ರು ಏನ್ ಹೇಳ್ತಾರೆ, ರಿಟೈರ್ಡ್ ಆಫೀಸರ್ಗಳನ್ನ ಕರ್ಕೊಂಡು ಬಂತು, ಇಲ್ಲಿ ಕೆಲಸ ಕೊಟ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಕೊಟ್ಟು ನೀವು ಅಲ್ಲಿ ಪೋಲ್ ಮಾಡ್ತಿರೋ ದುಡ್ಡನ್ನು ಉಳಿಸಿದ್ರೆ ಸಾಕು, ಇದನ್ನ ಮೇಂಟೈನ್ ಮಾಡಿಬಿಡ್ಬೋದು ಅಂತ. ಅಂದ್ರೆ ಈ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅನ್ನೋದು ಇವಾಗ ನೆನಪಾಗ್ತಿದ್ಯಾ? ಮತ್ತದೇ ಪ್ರಶ್ನೆ, ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಜನರ ಮೇಲೆ ಬರೆ ಎಳೆಯೋದು ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ವಾ ಅಂತ ಸರ್ಕಾರಕ್ಕೆ? ಮೇಡಮ್, ಮತ್ತೆ ನಾವು ಪ್ರಯಾಣಿಕರು ಇಷ್ಟ ಹೇಳೋದು ಮೇಡಮ್, ನಿಮ್ಮ ರಾಜಕೀಯ ಕೆಸರಾಟ ನಿಲ್ಲಿಸಿ, ಫಸ್ಟು ಸಮಸ್ಯೆನ ಬಗೆಹರಿಸಿ. ಇವತ್ತು ನಾವು ಮಾಧ್ಯಮಗಳು ಜನಸಾಮಾನ್ಯರು ಪ್ರಶ್ನೆ ಮಾಡಾದ್ಮೇಲೆ ಇಬ್ಬರು ಕೂಡ ಮೊನ್ನೆ ಅಷ್ಟೇ ಸಂಸದರು ಕೂಡ ಕಡಿಮೆ ಮಾಡ್ತೀವಿ, ಕೇಂದ್ರ ಸರ್ಕಾರದಿಂದ ಏಳಿಸ್ತೀವಿ ಅಂತ ಹೇಳೋದು. ಇವಾಗ ರಾಜ್ಯ ಸರ್ಕಾರ DK ಶಿ ಅವರು ಇವಾಗ ಮೊನ್ನೆ 2